ಯಾವಾಗ ಅವರಿಗೆ ಇಷ್ಟಿಷ್ಟು ಅಂತ ಅವ್ರು ಲೈಸೆನ್ಸ್ ತಗೊಂಡಿರ್ತಾರೆ ಇಷ್ಟಿಷ್ಟು ವರ್ಷಕ್ಕೆ ಅಂತ ಈಗ ಲಾ ಬಂದ್ಮೇಲೆ ಅದೆಲ್ಲ ಹೋಯ್ತು ಹೋಗ್ಬಿಡುತ್ತೆ ಇಟ್ ಓವರ್ರೈಡ್ಸ್ ದಟ್ ಲೈಸೆನ್ಸಿಂಗ್ ಆರ್ ಎನಿಥಿಂಗ್ ಲೈಕ್ ದಟ್ ಏನು ಲೈಸೆನ್ಸ್ ಆ ಥರ ಏನು ಇರಲಿಲ್ಲ ಬಟ್ ಆ ಥರದ್ದು ಬರೋಲ್ಲ ಓಕೆ ಬಟ್ ಇದು ಲಾ ಯಾವತ್ತಿಂದ ನೋಟಿಫೈ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಇಂಪ್ಲಿಮೆಂಟ್ ಯಾವಾಗ ಆಗುತ್ತೆ ಅಂತ ಇವಾಗ ಲೋಕಸಭಾದಲ್ಲಿ ಆಗಿದೆ ಇವತ್ತು ರಾಜ್ಯಸಭಾದಲ್ಲಿ ಆಗ್ಬೋದು ಯಾಕಂದ್ರೆ ಇಟ್ಸ್ ಯುನಾನಿಮಸ್ಲಿ ಪಾಸ್ಡ್ ಸೊ ಏನು ಡಿಸ್ಕಷನ್ ಆಗಲ್ಲ ಪ್ರೆಸಿಡೆಂಟ್ ಇದು ಆಗೋಗುತ್ತೆ ಅದಾದ್ಮೇಲೆ ಒಂದು ಸ್ಪೋರ್ಟ್ಸ್ ಅಥಾರಿಟಿ ಬರ್ಬೇಕಲ್ಲ ಆ ಸ್ಪೋರ್ಟ್ಸ್ ಅಥಾರಿಟಿ ಅಂತ ಬಂದ್ಮೇಲೆ ತಿಂಗಳಂಗಟ್ಟಲೆ ಆಗ್ಬಿಡುತ್ತೆ ಯಾಕೆಂತಂದ್ರೆ ಅಲ್ಲೆಲ್ಲೋ ಯಾರು ನಾವು ಆಗ್ಬೇಕು ಅಂತಾರೆ ಒಂದು ಇನ್ಫ್ಲೂಯೆನ್ಸ್ ಅದು ಅದಕ್ಕೆ ಸ್ಟ್ರಕ್ಚರ್ ಈ ಕೋರ್ಟ್ಗೆ ಈಗ ಇಮಿಡಿಯೇಟ್ ಆಗಿ ಹೋಗ್ತಾರೆ 99% ಹೋಗ್ತಾರೆ ಬಟ್ ಕೋರ್ಟ್ ಮೋಸ್ಟ್ ಆಪೋಸಿಷನ್ ಅವರೇ ಕೇಳ್ತಾ ಇದ್ದಾರೆ ಸರ್ ಚರ್ಚೆ ಮಾಡಕ್ ಅವಕಾಶ ಕೊಡಿ ಹೆಂಗ್ ಬ್ಯಾನ್ ಮಾಡ್ತೀರಿ ಚರ್ಚೆ ಮಾಡಿ ಇದನ್ನ ಇದರಲ್ಲಿ ಇಷ್ಟು ಜನ ಕೆಲಸ ಕಳ್ಕೊಳ್ಳೋರು ಇದ್ದಾರೆ ಇಷ್ಟು ಜನಕ್ಕೆ ಉದ್ಯೋಗ ಹೋಗುತ್ತೆ ಅಂತ ಆಪೋಸಿಷನ್ ಟೀಮೇ ಈಗ ರೆಡಿ ಮಾಡಿ ಸ್ವಲ್ಪ ದಿನ ಈ ಡಿಸ್ಕಷನ್ಸ್ ಕೋರ್ಟ್ಗೂ ಹೋಗುತ್ತೆ ಬಹುಶಃ ಕೋರ್ಟ್ ವಿಲ್ ಸಪೋರ್ಟ್ ದಿಸ್ ಓಕೆ ಬಿಕಾಸ್ ಇದು ಸೊಸೈಟಿನೊಳಗೆ ಎಷ್ಟು ಡ್ಯಾಮೇಜ್ ಆಗ್ತಿದೆ ಅಂತ ಕೋರ್ಟ್ನವ್ರಿಗೂ ಗೊತ್ತಿದೆ ಒಂದು ಈಗ ಜೀವನ ಮಾಡೋದಕ್ಕೆ ಬದುಕೋದಕ್ಕೆ ಇದು ಬೆಟ್ಟಿಂಗ್ ಆಪ್ ಅನಿವಾರ್ಯತೆ ಅಲ್ಲ ಸಾಕಷ್ಟಿದೆ ಅವಕಾಶಗಳಿದೆ ಸೊ ಅದು ಬಿಟ್ಟು ಇದಕ್ಕೆ ನಾವು ಒತ್ತು ಕೊಡುವಂಥದ್ದು ತಪ್ಪಾಗುತ್ತೆ ಹಾಗಾಗಿ ನಾವೆಲ್ಲ ಸ್ಟೇಟ್ ಗಳಿಗೂ ಅದರದ್ದೇ ಆದ ಪವರ್ ಇರುತ್ತೆ ಅಲ್ವಾ ಸರ್ ಈಗ ಎಲ್ಲದನ್ನು ನಾವು ಸೆಂಟ್ರಲ್ಲೇ ಮಾಡಬೇಕು ಅಂತ ಏನಿಲ್ಲ ನಾವು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಕಾನೂನೊಳಗೆ ಆನ್ಲೈನ್ ಅನ್ನೋದು ಫಿಸಿಕಲ್ ಸ್ಪೇಸಾ ಅಲ್ಲ ಇಟ್ ಈಸ್ ಸೈಬರ್ ಸ್ಪೇಸ್ ಕಾನೂನು ಇಟ್ ಈಸ್ ಸೆಂಟ್ರಲ್ ಕಾನೂನು ಓನ್ಲಿ ಲೋಕಲ್ ಒಳಗೆ ಇವಾಗ ಆಗಲೇ ಬೆಟ್ಟಿಂಗ್ ಕಾನೂನು ಅದೆಲ್ಲ ಇತ್ತು ಈ ಆನ್ಲೈನ್ನ ಒಂದು ಮೀಡಿಯಂ ಅಂತ ತಗೊಂಡ್ರೆ ಈ ಥರ ಕನ್ಫ್ಯೂಷನ್ ಬರುತ್ತೆ ಓಕೆ ನೀವು ಫಿಸಿಕಲ್ ಆಗಿ ಒಂದು ಆಫೀಸ್ ಓಪನ್ ಮಾಡಿ ಅಲ್ಲಿ ಜೂಜಾಡೋದನ್ನ ಬ್ಯಾನ್ ಮಾಡೋದಕ್ಕೆ ಸ್ಟೇಟ್ಗೆ ಇದೆ ಪರ್ಮಿಟ್ ಇದೆ ಬಟ್ ಆನ್ಲೈನ್ ಮಾಡಿದಾಗ ನಾನು ಐ ಆಮ್ ಡಿಫೈನಿಂಗ್ ಆನ್ಲೈನ್ ಆಸ್ ಅ ಸೆಪರೇಟ್ ದಿಸ್ ಥಿಂಗ್ ಫಾರ್ ಎಕ್ಸಾಂಪಲ್ ಇವಾಗ ಸ್ಪೇಸ್ ಸ್ಟೇಟ್ಗೆ ನಮ್ಮ ಕರ್ನಾಟಕ ಮೇಲೆ ಇರೋ ಸ್ಪೇಸ್ ನಮ್ದು ಅಂತ ಹೇಳಕ್ಕಾಗಲ್ವಲ್ಲ ಅದಕ್ಕೆ ಬೇರೆ ಇಲ್ಲ ನಮ್ಮ ಲಿಮಿಟ್ ಸೊ physical space limitation this comes under state jurisdiction. Once we talk of cyber space ಅನ್ನೋದು ಒಂದು ಡೆಫಿನೇಷನ್ ಕರೆಕ್ಟಾಗಿ ಕೊಟ್ಕೊಂಡ್ರೆ we can segregate it from physical space. ಹಾಗೆ ಮಾಡಿದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000ದಲ್ಲಿ ಬಂದಿದ್ದರಿಂದ ಹಿಡಿದು ಎಲ್ಲ ಸೈಬರ್ ಕ್ರೈಮು ಇದು ಎಲ್ಲ ಇಟ್ಸ್ ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ನೊಳಗೆ ಬರಬೇಕು ಅದನ್ನು ಸುಮ್ಮನೆ ಈಗ ರಾಜ್ಯಗಳು ಸುಮ್ಮನೆ ಕಚ್ಚಾಡ್ತಾ ಇದ್ದಾರೆ ಅದನ್ನು ಒಂದು ಕ್ಲಾರಿಫಿಕೇಶನ್ ಬಂದರೆ ಅದು ಒಳ್ಳೇದು. ಶಶಿಕುಮಾರ್ ಅವರೇ ಈ ಆನ್ಲೈನ್ ಗ್ಯಾಂಬ್ಲಿಂಗ್ ಅಥವಾ ಫೋನನ್ನ ಹೆಚ್ಚಿಗೆ ಬಳಕೆ ಶುರು ಮಾಡಿದ್ದೆ ಕರೋನಾ ಟೈಮ್ನಲ್ಲಿ ತುಂಬಾ ಪುರ್ಸೊತ್ತಿತ್ತು ಎಲ್ಲರ ಕೈಲೂ ಮೊಬೈಲ್ ಸಿಕ್ತು ಆಗ ಈ ಚಟಕ್ಕೆ ಬಿದ್ವಿ ನಾವು ಇದನ್ನ ನಾವು ಚಟ ಅಂತ ಕನ್ಸಿಡರ್ ಮಾಡ್ಬೋದಲ್ವಾ ಸರ್ ಈ ಪದ ಬಳಸ್ಬೋದು ಅನ್ಕೊಳ್ತೀನಿ ನಾನು ತಪ್ಪಲ್ಲ ಅಂತ ಕರೋನಾ ಟೈಮಲ್ಲಿ ತುಂಬಾ ಜನ ಪ್ರಾಣ ಕಳ್ಕೊಂಡ್ರು ಆಟ ಆಡಿದ್ದು ಮಾತ್ರ ಅಲ್ಲ ಪ್ರಾಣ ಕಳ್ಕೊಂಡ್ರು ಅದು ಈಗಲೂ ಕೂಡ ಕಂಟಿನ್ಯೂ ಆಗ್ತದೆ ಏನ್ ಹೇಳ್ತೀರಿ ನೀವು ಬರೀ ಮಕ್ಕಳು ವಿಚಾರ ಅಂತಲ್ಲ ಇಡೀ ಓವರಾಲ್ ನಾವು ಅಪ್ಪ ಅಮ್ಮ ಮಕ್ಕಳು ಕುಟುಂಬ ಅಂದ್ರೆ ನೆಂಟ್ರಿಸ್ಟ್ರು ಎಲ್ಲರನ್ನು ತಗೊಂಡಾಗ ಮೇಡಮ್ ಇದು ನೀವು ಹೇಳಿದಂತೂ ಸತ್ಯ ಯಾಕೆಂದ್ರೆ ಕರೋನಾ ಟೈಮಲ್ಲಿ ಅವ್ರಿಗೆ ಹೊರಗಡೆ ಹೋಗಕ್ ಆಗ್ತಾ ಇರ್ಲಿಲ್ಲ ವೀಕ್ಲಿ ಒನ್ಸ್ ಏನೋ ಟೈಮ್ ಕೊಟ್ಟು ಹೊರಗಡೆ ಹೋಗಿ ಏನ್ ಬೇಕೋ ನಮ್ಮ ದಿನನಿತ್ಯ ಸಾಮಗ್ರಿಗಳು ತಗೊಂಬರಕ್ಕೆ ಅದ್ಬಿಟ್ಟು ಅವ್ರಿಗೆ ಬೇರೆ ಏನು ಎಂಟರ್ಟೈನ್ಮೆಂಟ್ ಆ ಥರದ್ದು ಏನು ಇರ್ಲಿಲ್ಲ ಇದ್ ಮಾಡ್ಲಿಕ್ಕೆ ಸುಮಾರು ಜನ ಅವಾಗ ದೊಡ್ಡವರೇ ಈ ಚಟಕ್ಕೆ ಬಿದ್ದವ್ರು ಹೆಚ್ಚು ಆ ಕಾಲದಲ್ಲಿ ಆ ಟೈಮ್ನಲ್ಲಿ ಕರೋನಾ ಟೈಮ್ನಲ್ಲಿ ದೊಡ್ಡವರೇ ಈ ಆನ್ಲೈನ್ ಗೇಮಿಂಗ್ಗೆ ಚಟಕ್ಕೆ ಬಿದ್ದವ್ರು ಹೆಚ್ಚು ಸೊ ಅದು ಅವ್ರೇನ್ ಮಾಡೋದು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಅವ್ರು ನೋಡ್ಕೊಂಡು ಮಕ್ಳು ಕಲ್ತ್ಕೊಂಡ್ಬಿಟ್ರು ಅವ್ರು ಹೇಳೋದೇನಂದ್ರೆ ಕೆಲವು ಸ್ಕಿಲ್ ಗೇಮ್ಸ್ ಅಂತ ಹೇಳ್ತಾರು ಅವ್ರು ಹೇಳೋದೇನು ಈಗ ಒಂದು ಜೊತೆಗೂಡಿಸುವಿಕೆ ಆಮೇಲೆ ಅವ್ರ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ ಅದೇ ರೀತಿ ಕಮ್ಯುನಿಕೇಶನ್ ಹಾಳು ಕೂಡ ಆಗುತ್ತೆ ಈಗ ಒಬ್ರಿಗೊಬ್ರು ಒಂದು ಮಾತಾಡ್ತಾ ಇರ್ತಾರೆ ನಾವ್ ನಿಮ್ಮನ್ನ ನೋಡಿರಲ್ಲ ನೀವು ನಮ್ಮನ್ನ ನೋಡಿರಲ್ಲ ನಾವ್ ಏನೋ ಒಂದು ಇದ್ರಲ್ಲಿ ಗೇಮ್ ಆಡ್ತಾ ಇರ್ತೀವಿ ಅನ್ಕೊಳ್ಳಿ ನೀವೇನ್ ಭಾಷೆ ಮಾತಾಡ್ತಾ ಇರ್ತೀರಾ ನಾನು ಒಂದು ಭಾಷೆ ಮಾತಾಡ್ತಾ ಇರ್ತೀನಿ ಆಮೇಲೆ ಕೆಲವು ಇಲ್ಲಿ ಅಂದ್ರೆ ಒಂದು ಕೆಟ್ಟ ಪದಗಳು ಅವ್ರೇನೋ ಬೈತಾ ಇರ್ತಾರೆ ಅದನ್ನ ನೋಡಿ ಮಕ್ಳುಗಳು ಕಲಿಯೋ ಸಾಧ್ಯತೆನೂ ಇರ್ತದೆ ಬೇರೆಯವ್ರ ಅದು ಕಲಿಯೋ ಸಾಧ್ಯತೆನೂ ಇರ್ತವೆ ಆಮೇಲೆ ಒಂದು ಟೀಮ್ ಆಗಿ ಆಡ್ತಾ ಇರ್ತೀವಿ ಟೀಮ್ ವರ್ಕ್ ಬರುತ್ತೆ ಅಂತ ಕೆಲವ್ರು ಹೇಳ್ಬೋದು ಬಟ್ ಇದು ಕೂಡ ನಾವು ಟೀಮ್ ವರ್ಕ್ ಮಾಡ್ಬೋದು ಬಟ್ ನಾವು ಫಿಸಿಕಲಿ ಮಾಡಿದಾಗ ಅಷ್ಟೇನೆ ನಮ್ಗೆ ಅದ್ರದ್ದು ನಾಲೆಜ್ ಬರೋದು ಇವಾಗ ನೀವು ಯಾವ್ದೋ ಒಂದು ಟೀಮ್ ಕ್ಯಾಪ್ಟನ್ ಆಗಿ ನೀವು ನಿಜವಾಗ್ಲೂ ಆನ್ ಫೀಲ್ಡ್ ಹೋಗಿ ಒಂದು ಆಟ ಆಡಿದ್ರೆ ನಿಮ್ಗೆ ಒಂದು ಅದ್ರದ್ದು ರಿಯಲ್ ಇದು ಗೊತ್ತಾಗೋದು ಬರೀ ನೀವು ಗೇಮಿಂಗ್ ಅಲ್ಲೆಲ್ಲ ಆಡ್ಕೊಂಡು ಕೆಲವ್ರು ಹೇಳ್ತಾ ಇಲ್ಲ ಸ್ಕಿಲ್ ಗೇಮ್ಸ್ ಅಲ್ಲಿ ನಮ್ದು ಆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ ನಾಲೆಜ್ ಇಂಪ್ರೂವ್ ಆಗುತ್ತೆ ಅದೇನೇ ಇಂಪ್ರೂವ್ ಆಗಲಿ ಟೋಟಲಿ
ಒಬ್ಬ ಮನುಷ್ಯ ಆನ್ಲೈನ್ ಗೇಮಿಂಗ್ ಇಂದ ಕಂಪ್ಲೀಟ್ಲಿ ಐಸೋಲೇಟ್ ಆಗಿ ಹೋಗ್ತಾನೆ, ಒಂದು ಸೊಸೈಟಿಯಿಂದ ಐಸೋಲೇಟ್ ಆಗಿ ಹೋಗ್ತಾನೆ. ಆಮೇಲೆ ಅವ್ರು ಮೆಂಟಲ್ ಇದು ಹೇಗಾಗುತ್ತೆ ಅಂದ್ರೆ ಯಾರಾದ್ರೂ ಒಬ್ರು ಮಾತಾಡ್ಸಿದ್ರೆ ಇರಿಟೇಟ್ ಆಗ್ತಾ ಇರ್ತಾರೆ ಅವ್ರು. ನಾನು ಆಡ್ತಾ ಇದ್ದೀನಿ, ಇವ್ರು ಸುಮ್ಮನೆ ಬಂದು ಡಿಸ್ಟರ್ಬ್ ಮಾಡ್ತಾ ಇದಾರೆ, ಏನಿದು ಆತರ ಇರಿಟೇಷನ್ ಹೊಟ್ಟೋಗ್ತಾರೆ. ಡಿಪ್ರೆಷನ್ಗೂ ಹೋಗ್ಬೋದು ಸುಮಾರು ಜನ. ಸೊ ನೆವರ್ ಲೆಟ್ ದೆಮ್ ಬಿಫೋರ್. ಇದನ್ನ ಕಂಪ್ಲೀಟ್ಲಿ ಈಗ ಸರ್ ಹೇಳಿದಂಗೆ ಒಂದು ಸ್ಪೇಸ್ ಅದನ್ನ ಕೊಟ್ಟು ಒಂದೋ ಎರಡು ಅಂದ್ರೆ ಸ್ಕಿಲ್ಡ್ ಗೇಮ್ಸ್ ಅಂತ ಏನ್ ಹೇಳ್ತಾರೆ. ಇವಾಗ ಮೊದಲು ಬರೀ ಗೇಮಿಂಗ್ ಅಲ್ಲಿ ಫುಟ್ಬಾಲ್ ಇರ್ತಾ ಇತ್ತು, ಫುಟ್ಬಾಲ್ ಆಡೋದು. ಆಮೇಲೆ ಅದಕ್ಕೊಂದು ನಿರ್ದಿಷ್ಟವಾದ ನಿಗದಿ ಮಾಡ್ಬೇಕು ಮೇಡಮ್. ಈಗ ಒಂದು ಚಾರ್ಜ್ ಅಂತ ಏನಾರ ಗೌರ್ಮೆಂಟ್ ಅವರು ರೂಲ್ಸ್ ತಗೊಂಬಂದು ಚಾರ್ಜ್ 1 ಅವರ್ಗೆ 100 ರೂಪಾಯಿ ಆತರ. ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ಆಡೋದ್ ಕಡಿಮೆ ಮಾಡ್ತಾರೆ, ರೇಟ್ ಕಮ್ಮಿ ಆದ್ರೆ ಅಷ್ಟೇ ತಾನೇ ಅಂತ ಆಡಕ್. ಇನ್ ಕೇಸ್ ಕಂಪ್ಲೀಟ್ಲಿ ಬ್ಯಾನ್ ಮಾಡಕ್ ಆಗಲ್ವಾ, ಯು ಫಿಕ್ಸ್ ಸಮ್ ಪ್ರೈಸ್. ಆಮೇಲೆ ಯಾವುದೇ ಒಬ್ಬ ಮನುಷ್ಯ ಆಗ್ಲಿ, ಒಬ್ಬ ಒಂದು ಮಕ್ಕಳಾಗ್ಲಿ ಒಂದು ನಿರ್ದಿಷ್ಟವಾದ ಸಮಯ ಅಂತ ಕೊಟ್ರೆ ಸಾಕು. ಅದು ಸಮಯ ಮೀರಿ ಮಾಡಬಾರ್ದು. ಇವಾಗ ಏನೋ ಒಂದು ಅರ್ಧ ಗಂಟೆ, 1/4 ಗಂಟೆ, ಅರ್ಧ ಗಂಟೆ, 3/4 ಗಂಟೆ ಏನೋ ಆಡ್ತಾರೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅವ್ರಿಗೆ ಒಂದ್ ಸ್ವಲ್ಪ ಓದು, ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವನ್ನ ಕಿತ್ಕೊಳ್ಳುವಲ್ಲಿ ಇದು ಫ್ರಂಟ್ ಲೈನ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತ. ಹೌದು, ಅದ್ರ ಜೊತೆಗೆ ಸರ್ ದೇಶದ ಭದ್ರತೆಯ ಮ್ಯಾಟರ್ ಕೂಡ ಆಗುತ್ತೆ ಇದು ಅಂತ ಕೇಳ್ತೀನಿ. ಕನ್ಸಿಡರ್ ಮಾಡ್ಬೋದಾ ಸರ್ ಇದು ಹೇಗೆ ಅಂತ? ಹವಾಲಾ ಆಗೋದು, ಫಿಶಿಂಗ್ ಯೂಸ್ ಮಾಡೋದು, ಆ ಥರ ಇರೋದು ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂನು ಆಗತ್ತೆ ಅಂತ ಹೇಳ್ಬೋದು. ಓಕೆ ಸರ್, ಈ ವಿಚಾರದಲ್ಲಿ ನಮ್ದು ಇನ್ನೊಂದು ಪ್ರಶ್ನೆ. ಇಲ್ಲಿಗಲ್ ಗೇಮ್ ಆಪ್ಗಳಿಗೆ ಕಡಿವಾಣ ಹಾಕ್ತಿವಿ ಅಂತಾರೆ. ಸೊ ಲೀಗಲ್ ಗೇಮ್ಗಳು ಮುಂದುವರ್ಸ್ಕೊಂಡು ಹೋಗ್ತಾರೆ. ಸೊ ಅಂದ್ರೆ ಅಲ್ಲಿಗೆ ಸ್ಕಿಲ್ಡ್ ಗೇಮ್ಗಳು ಅಂತ ಕನ್ಸಿಡರ್ ಹೆಂಗ್ ಮಾಡೋದು? ಅದ್ರಲ್ಲೇ ಕೆಲವೊಬ್ರು ಇದೊಂಥರ ಒಡ್ದಂಗ್ ಮಾಡು, ನಾನು ಅತ್ತಂಗ್ ಮಾಡ್ತೀನಿ ಅಂತ ಏನಾದ್ರು ಆಗ್ಬಿಟ್ರೆ ಇದು ಅಂತ? ಇಲ್ಲ, ಅದಕ್ಕೆ ಅಥಾರಿಟಿ ಅಂತ ಇರುತ್ತಲ್ಲ. ಈಗ ಒಂದು ಅಥಾರಿಟಿ ಅಂತ ಬಂದ್ರೆ ಅವರು ಒಂದು ಸೂಪರ್ವಿಷನ್ ಮಾಡ್ಬೋದು, ಜನಗಳು ಕಂಪ್ಲೇಂಟ್ ಕೊಡ್ಬೋದು. ಓಕೆ, ಪ್ಲಸ್ ಅಥಾರಿಟಿನವರು ಆನ್ ದೇರ್ ಓನ್ ದೇ ಕ್ಯಾನ್ ಮಾನಿಟರ್ ದಿ ಇಂಡಸ್ಟ್ರಿ. ಓಕೆ, ಸೊ ಅವರು ಇಫ್ ದೇ ಫೈಂಡ್ ಸಮಥಿಂಗ್ ರಾಂಗ್, ಅದು ದಟ್ ಬಿಕಮ್ಸ್ ಎ ಮೋರ್ ಸೀರಿಯಸ್ ಅಫೆನ್ಸ್. ಇವಾಗ ಎಷ್ಟೋ ಕಡೆ ಸೂಯಿಸೈಡು ಅದೆಲ್ಲ ಆಗಿದೆ. ನಾವು ಇವಾಗ ಕಾನೂನಿನೊಳಗೆ ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ಮೇಲೂ ನಾನು ಒಂದು ಆಪ್ ಮಾಡಿ ಅದನ್ನು ಯೂಸ್ ಮಾಡಿ ಒಬ್ಬ ಸೂಯಿಸೈಡ್ ಮಾಡ್ಕೊಂಡಿದ್ರೆ ಅಬೆಟ್ಮೆಂಟ್ ಆಫ್ ಸೂಯಿಸೈಡಲ್ಲೂ ದೇ ಗೆಟ್ ಇನ್ವಾಲ್ವ್ಡ್. ಓಕೆ, ಆ್ಯಂಡ್ ಇದು ಬರೀ ಕಂಪನಿಗಳು ಅಂತಲ್ಲ, ಅದರೊಳಗೆ ಕಂಪನಿ ಎಕ್ಸಿಕ್ಯೂಟಿವ್ಸ್ ಅವರುಗಳು ದೇ ಬಿಕಮ್ ವೈಕೇರಿಯಸ್ಲಿ ಲಯಬಲ್. ಸೊ ಯಾವ್ದಾರ 1-2 ಕೇಸ್ ಒಳಗೆ ಆ ಥರ. ಆಮೇಲೆ ಇನ್ನೊಂದು ಸರ್, ಹಣದ ಹರಿವು ಹೆಂಗಿದೆ ಅಂದ್ರೆ ಜಸ್ಟ್ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು 40-50 ಸಾವಿರ ಫಾಲೋವರ್ಸ್ ಇದ್ದವನ್ಗೂ ಕೂಡ 5-6 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ನನ್ಗೊಂದು ವಿಡಿಯೋ ಮಾಡ್ಕೊಡು ಅಂದ್ರೆ 40-50 ಸಾವಿರ ಫಾಲೋವರ್ಸ್ ಇದ್ದವ್ರಿಗೂ. ಅಂದ್ರೆ ಅಂತ ಚಿಕ್ಕವ್ರಿಗೆ ಹಾಗೆ ಅಂದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇದನ್ನ ಪ್ರಮೋಟ್ ಮಾಡ್ಕೊಡ್ತೀವಿ ಅಂದಾಗ ಕೋಟಿ ತಗೊಂಡಿರ್ತಾರೆ. ಸೊ ಇದ್ರ ಹಣದ ಹರಿವು ಹೇಗಿದೆ? ಲಾಸ್ಟ್ ಒಪಿನಿಯನ್ ಕೊಡೋದಾದ್ರೆ. ಈಗ ನೋಡಿ, ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಸ್ತಿ ಈ ತರ ಒಂದು ಅಡ್ವರ್ಟೈಸ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಏನೀಗ ಅಭಿಮಾನಿಗಳ ಒಂದು ಅಭಿಮಾನದ ದೃಷ್ಟಿನ ನಾವು ನೋಡ್ತಾ ಇರ್ತೀವಿ. ಯಾರೊಬ್ಬ ವ್ಯಕ್ತಿ ಅವನು ಯಾವ ಶೂ ಆಗ್ತಾನೆ, ಯಾವ ಚಪ್ಪಲಿ ಆಗ್ತಾನೆ, ಅವ್ನು ಯಾವ ರೀತಿ ನಡೀತಾನೆ ಅಂತಕ್ಕಂಥದ್ದು ನಾವು ಇಮಿಟೇಟ್ ಮಾಡ್ತೀವಿ. ಅಂದ್ರೆ ಒಳ್ಳೇದನ್ನ ನಾವು ಅನುಕರಿಸಬೇಕು. ಅದು ಬಿಟ್ಟು ಈ ತರ ಕೆಟ್ಟ ಒಂದು ಆಚೆ ಇದನ್ನ ಮಾಡಿದಾಗ, ಕೆಲಸಗಳು ಮಾಡಿದಾಗ ಹ್ಯೂಮನ್ ಟೆಂಡೆನ್ಸಿನೇ ಹಂಗಲ್ವಾ ಸರ್, ಬೇಡವಾಗಿದ್ದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಅಲ್ಲ, ಅವರು ಯಾಕಂದ್ರೆ ನೋಡಿ, ನಾವು ಅಭಿಮಾನ ತೋರಿಸಿರ್ತೀವಿ, ನಮ್ಮಿಂದ ಅವ್ರು ಬೆಳೆದಿರ್ತಾರೆ. ಸೊ ಬೆಳೆದ ಮೇಲೆ ಅವರು ನಮ್ಮನ್ನ ಪಾಪದ ಕೂಪಕ್ಕೆ ತಳ್ಳುವಂಥದ್ದು, ಈ ಒಂದು ಅಭಿಮಾನದ ಒಂದು ದುರುಪಯೋಗ ಮಾಡ್ಕೊಂಡು ಪಾಪದ ಕೂಪಕ್ಕೆ ತಳ್ಳುವಂಥದ್ದು ಇದೆಯಲ್ಲ, ಇದು ಬಹಳ ತಪ್ಪು. ಇದು ನಿಜ. ಬಟ್ ಬೇರೆ ಅಪ್ಡೇಟ್ ಬರ್ತಾ ಇರೋದ್ರಿಂದ ಕಾರ್ಯಕ್ರಮವನ್ನು ಒಂದು 5 ನಿಮಿಷ ಬೇಗ ಮುಗಿಸ್ಬೇಕಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ 3 ಜನ ಇಷ್ಟೊತ್ತು ಜಾಯಿನ್ ಆಗಿದ್ದಕ್ಕೆ. ಸೊ ಇದೀಗ ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಬ್ಯಾನ್ ಮಾಡ್ತೀವಿ ಅಥವಾ ಇಲ್ಲಿಗಲ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದಕ್ಕೂ ಕೂಡ ಚರ್ಚೆಗಳಾಗುತ್ತೆ. ಅದು ಗೋಟ್ ಮೆಟೀರಿಯಲ್ ಇರುತ್ತೆ, ಆಮೇಲೆ ಏನಾಗುತ್ತೆ ಕಾದ್ ನೋಡೋಣ. ಕೆಲವೊಬ್ರು ಕೆಲಸ ಕಳ್ಕೋಬಹುದು, ಬಿಡ್ರಿ ಇಂಥ ಕೆಲಸ ಕಳ್ಕೊಂಡ್ರೆ ಬೇರೆದ್ರಲ್ಲಿ ಕೆಲಸ ಹುಡುಕ್ತಾರೆ. ಆದರೆ ಜೀವನ ಕಳ್ಕೊಂಡಿದ್ರಲ್ಲ ಅವ್ರಗಳ ಗತಿ ಏನು? ಆಮೇಲೆ ಇನ್ನು ಮುಂದಕ್ಕೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಥವಾ ಸೆಲೆಬ್ರಿಟಿಗಳು ಇಷ್ಟಾಡಿ, ಇಷ್ಟು ಗೆಲ್ಲಿ, ಇಷ್ಟು ಹಾಕಿ ಕೋಟ್ಯಾಂತರ ರೂಪಾಯಿ ಗೆಲ್ಲಿ, ಇದು ಯಾವುದು ಕೂಡ ಹೇಳಂಗಿಲ್ಲ. ಹೇಳಿದ್ರೆ ಇಷ್ಟು ವರ್ಷಗಳ ಜೈಲು ಅಂತ ಕಂಬಿ ಎಣಿಸ್ಬೇಕಾಗುತ್ತೆ. ಬಿ ಕೇರ್ಫುಲ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ದಿಖಚಿತ ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.